ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ IRDA ಎಕ್ಸಾಮ್ಗೆ ಏನಾದರೂ ನೀವು ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಅಂತಂದರೆ, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಜನರಲ್ ಇನ್ಶೂರೆನ್ಸ್ ಏನಾದರೂ ನೀವು IRDA ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಅಂತಂದರೆ, ನಾನು ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹಿಟ್ ಮಾಡಿದರೆ ನಾನು ಮುಂದೆ ಅಪ್ಲೋಡ್ ಮಾಡುವ ಈ ರೀತಿ ಎಲ್ಲ ವೀಡಿಯೋಸನ್ನು ನೀವು ನೋಡ್ತಾ ಹೋಗ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಒಂದು ಪ್ಲೇಸ್ಟೋರ್ಗೆ ಹೋಗಿ. ಇಲ್ಲಿ ಜಸ್ಟ್ ನೀವು ಇನ್ಶೂರೆನ್ಸ್ ಎಕ್ಸಾಮ್ ಅಂತ ಟೈಪ್ ಮಾಡಿ. ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಇನ್ಶೂರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಪ್ ಅಂತ ಇದೆಯಲ್ಲ, ಇದನ್ನು ನೀವು ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಆ್ಯಪ್ದ ಲಿಂಕನ್ನು ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಅದ್ರ ಮುಖಾಂತರ ಆದರೂ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅದೇ ರೀತಿ ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪರ್ಸ್ನಲ್ ಮೇಲ್ ಐಡಿಯನ್ನು ಹಾಕಿಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ನನ್ನ ಒಂದು ಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ವೆರಿ ಸಿಂಪಲ್ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಈಗ ಕಂಪ್ಲೀಟಾಗಿ ರಿಜಿಸ್ಟರ್ಡ್ ಆಯಿತು. ಅದೇ ರೀತಿ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಹೈ ಆರ್ ಎನ್ ರಿನ್ಯೂ ಬೈ ಅಂತ ಕಾಣ್ತಾ ಇದೆ. ಓಕೆ, ಅದೇ ರೀತಿ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಮೈ ಅಕೌಂಟ್ ಇದೆ, ಇನ್ಶೂರೆನ್ಸ್, ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೋಬೋದು ನೀವು. ಸಪೋಸ್ ನಾನು ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೆ ನೋಡಿ. ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಆ್ಯಪಲ್ಲಿ ಜನರಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ದ ಒಂದು IC38 ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಪ್ರಾಕ್ಟೀಸ್ ಟೆಸ್ಟ್ ಮತ್ತು ಈ ನೋಟ್ಸನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸಪೋಸ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಅದೇ ರೀತಿ ಇಲ್ಲಿ ರೈಟ್ ಸೈಡಲ್ಲಿ ಇಂಗ್ಲೀಷ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆದರೆ ಇದನ್ನು ಲ್ಯಾಂಗ್ವೇಜ್ ಕಾಲಮ್ ಅಂತ ಕರೀತಾರೆ. ಸ್ನೇಹಿತರೆ, ದೀಸ್ ಆರ್ ದ 13 ಟೈಪ್ಸ್ ಆಫ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಈ ಒಂದು ಅಪ್ಲಿಕೇಶನ್ಸಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಯಾವ ಒಂದು ಲ್ಯಾಂಗ್ವೇಜಲ್ಲಿ ಕನ್ವೆಂಟ್ ಇರ್ತಿರಲ್ಲ ಆ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋದು. ನನ್ನ ಫೇವ್ರೇಟ್ ಲ್ಯಾಂಗ್ವೇಜ್ ಕನ್ನಡ. ನಾನು ಕನ್ನಡ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ್ದಾಯಿತು. ಇಲ್ಲಿ ನೋಡೋಣ ಈಗ ಮಾಕ್ ಟೆಸ್ಟ್, ಪ್ರಾಕ್ಟೀಸ್ ಟೆಸ್ಟ್ ಆ್ಯಂಡ್ ಲೈವ್ ಎಕ್ಸಾಮ್ ಈ ನೋಟ್ಸ್ ಅಂತ ಇದೆಯಲ್ಲ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸಪೋಸ್ ನಾನು ಮಾಕ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3, ಟೆಸ್ಟ್ 4 ಅಂತ ಆಪ್ಷನ್ಸ್ ಇದೆ ನೋಡಿ ನಿಮಗೆ. ಸಪೋಸ್ ನಾನು ಟೆಸ್ಟ್ 1 ಮೇಲೆ ಕ್ಲಿಕ್ ಮಾಡಿದರೆ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕ್ವಶನ್ಸ್ 50 ಇದೆ, ಟೋಟಲ್ ಮಾರ್ಕ್ಸ್ 50 ಇದೆ, ಡ್ಯೂರೇಷನ್ 60 ಮಿನಿಟ್ಸ್ ಅಂತ ಇದೆ. ಅದೇ ರೀತಿ ಡಿಸ್ಕ್ರಿಪ್ಷನನ್ನು ನೀವು ಓದ್ಕೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಸ್ಟಾರ್ಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಕ್ವಶನ್ಸ್ ಇರುತ್ತೆ, ಅದೇ ರೀತಿ 4 ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇರುತ್ತೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಅಪ್ರಾಪ್ರಿಯೇಟ್ ಆದಂಥ ಒಂದು ಆನ್ಸರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನಾನು 1ನೇ ಕ್ವಶನ್ಸ್ಗೆ ಸಿನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಮಗನ. 2ನೇ ಕ್ವಶನ್ಗೆ ನಾನು ಬಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ 3rd ಕ್ವಶನ್ಗೆ ನಾನು ಬಿಯನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ 4th ಕ್ವಶನ್ಗೆ ನಾನು ಡಿಯನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಮೇಲ್ಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಡು ಯು ವಾಂಟ್ ಸಬ್ಮಿಟ್ ಟೆಸ್ಟ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟೋಟಲ್ ಕ್ವಶನ್ಸ್ 50, ಟೋಟಲ್ ಅಟೆಂಪ್ಟೆಡ್ 4, ನಾಟ್ ಅಟೆಂಪ್ಟೆಡ್ 46, ಕರೆಕ್ಟ್ 1 ಇದೆ, ರಾಂಗ್ 3 ಅಂತ ಇದೆ. ಇಲ್ಲಿ ರಿವ್ಯೂ ಆನ್ಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನೀವು ರಿವ್ಯೂ ಮಾಡ್ಬೋದು. ನೋಡಿ, ನಾನು 1ನೇದಕ್ಕೆ ಸಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 2ನೇದಕ್ಕೆ ನಾನು ಆ್ಯಕ್ಚುಲಿ ಬಿ ಸೆಲೆಕ್ಟ್ ಮಾಡಿದ್ದೀನಿ. ದ ರೈಟ್ ಆನ್ಸರ್ ಸಿ, ಅಂದರೆ ಗ್ರೀನ್ ಕಲರಲ್ಲಿ ಏನು ತೋರಿಸುತ್ತಲ್ಲ ಅದು ಕರೆಕ್ಟ್ ಆನ್ಸರ್. 3rd ಕ್ವಶನ್ಗೆ ನಾನು ಬಿ ಸೆಲೆಕ್ಟ್ ಮಾಡಿದ್ದೀನಿ, ಕರೆಕ್ಟ್ ಆನ್ಸರ್ ಟಿ. 4th ಒನ್ ನಾನು ಸೆಲೆಕ್ಟ್ ಮಾಡಿರೋದು ಡಿ ಇದೆ, ಬಟ್ ಸರಿಯಾದ ಉತ್ತರ ಎ. ಇದು ಮಾಕ್ ಟೆಸ್ಟ್ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಕ್ಟೀಸ್ ಟೆಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸಪೋಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಚಾಪ್ಟರ್ಸ್ ಇರುತ್ತೆ. ಆ ಚಾಪ್ಟರ್ಗೆ ಅನುಗುಣವಾಗಿ ಇಲ್ಲಿ ಕ್ವಶನ್ಸ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆ, 1ನೇ ಚಾಪ್ಟರ್ಗೆ 15 ಕ್ವಶನ್ಸ್ ಇದೆ, 2nd ಚಾಪ್ಟರ್ಗೆ 16 ಕ್ವಶನ್ಸ್ ಇದೆ. ಸಪೋಸ್ ನಾವು 1ನೇ ಚಾಪ್ಟರ್ ಕ್ಲಿಕ್ ಮಾಡಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಕೂಡ ಸೇಮ್ ಒಂದು ಕ್ವಶನ್ಸ್ ಇರುತ್ತೆ, 4 ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಇರುತ್ತೆ. ಸಪೋಸ್ ನೋಡಿ, ಇಲ್ಲಿ ಭಾರತದಲ್ಲಿ ವಿಮೆ ಉದ್ಯಮಕ್ಕೆ ನಿಯಂತ್ರಕ ಕೆಳಗಿನವುಗಳಲ್ಲಿ ಯಾವುದು ಅಂತ ಇದೆ. ನಾನು ಆಪ್ಷನ್ ಎ ಸೆಲೆಕ್ಟ್ ಮಾಡ್ತಾಯಿದ್ದೆ ನೋಡಿ. ಭಾರತದ ವಿಮಾ ಪ್ರಾಧಿಕಾರ ಅಂತ ಸೆಲೆಕ್ಟ್ ಮಾಡಿದೆ, ಬಟ್ ದಟ್ ಈಸ್ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಬಿ. ಗೈಸ್, ಇಲ್ಲಿ ಪ್ರಾಕ್ಟೀಸಲ್ಲಿ ಏನಾಗುತ್ತೆ, ನಮಗೆ ಇಮ್ಮಿಡಿಯೇಟ್ ಕರೆಕ್ಟ್ ರಾಂಗ್ ಆನ್ಸರ್ ಯಾವುದು ಮತ್ತು ಕರೆಕ್ಟ್ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಬಟ್ ಅಲ್ಲಿ ಮಾಕ್ ಟೆಸ್ಟಲ್ಲಿ ಏನಾಗುತ್ತೆ, ನಾವು ಜಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಂತರ ಸಬ್ಮಿಟ್ ಮಾಡಿ ರಿವ್ಯೂ ಮಾಡಬೇಕಾಗುತ್ತೆ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್. ಸೆಕೆಂಡ್ ಒನ್ನು ಅಪಾಯದ ದ್ವಿತೀಯ ಹೊರೆ ಕೆಳಗಿನವುಗಳಲ್ಲಿ ಯಾವುದು ಅಂತ ಇದೆ. ಓಕೆ, ನಾನು ಡಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ, ಅದು ರಾಂಗ್ ಆನ್ಸರ್. ಬಟ್ ಆ್ಯಕ್ಚುಲ್ ಆನ್ಸರ್ ಸಿ, ಭವಿಷ್ಯದಲ್ಲಿ ಸಂಭಾವ್ಯ ನಷ್ಟವನ್ನು ಪೂರೈಸುವ ಬದಿಗಿಟ್ಟಿರುವ ಮೀಸಲು ಸರಿಯಾದ ಉತ್ತರ.
ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದನ್ನೇ ನಾವು ಪ್ರಾಕ್ಟೀಸ್ ಟೆಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಇಲ್ಲಿ ಲೈವ್ ಎಕ್ಸಾಮ್ ಇರುತ್ತೆ. ಸೊ ನೀವು ಡೈಲಿ ಒಂದು ಲೈವ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು. ಸೊ ನಂತರ ಈ ನೋಟ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಚಾಪ್ಟರ್ಸ್ ಇರುತ್ತೆ. ನೀವು ಯಾವುದಾದ್ರೂ ಚಾಪ್ಟರ್ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಈ ನೋಟ್ಸ್ ಓಪನ್ ಆಗುತ್ತೆ. ಸೊ ಅಂದರೆ ಥಿಯರಿ ಇರುತ್ತೆ. ಸೊ ಇದನ್ನು ನೀವು ಓದ್ಕೊಂಡ್ಬಿಟ್ಟು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಓಕೆ, ನಾನು ವಿಮೆ ಪರಿಚಯ ಅಂತ ಒಂದು ಚಾಪ್ಟರ್ನ ಓಪನ್ ಮಾಡಿದ್ದೀನಿ. ಸೊ ಅದರ ಬಗ್ಗೆ ತೋರಿಸ್ತಾ ಇದೆ ನೋಡಿ. ಇಲ್ಲಿ ವಿಮೆಯ ಬಗ್ಗೆ ಇದೆ, ವಿಮೆಯ ಇತಿಹಾಸ ಮತ್ತು ರಾಷ್ಟ್ರೀಕರಣ ಇದೆ. ಸೊ ಅದೇ ರೀತಿ ವಿಮಾ ಹೇಗೆ ಕೆಲಸ ಮಾಡುತ್ತದೆ. ಸೊ ಇದನ್ನು ಈ ನೋಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇಲ್ಲಿ ಕುಂದುಕೊರತೆ ನಿವಾರಣೆ ಮತ್ತು ಕಾರ್ಯವಿಧಾನ ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡಿದೆ. ಇದ್ರದ್ದು ಒಂದು ಈ ನೋಟ್ಸ್ ನಮಗೆ ಓಪನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಒಂದು ನೀವು ಪ್ರಾಕ್ಟೀಸ್ ಆದರೂ ಮಾಡ್ಬೋದು, ಅಥವಾ ಮಾಕ್ ಟೆಸ್ಟ್ ಆಗಿ ಡೈರೆಕ್ಟಾಗಿ ಮಾಡ್ಕೋಬೋದು, ಅಥವಾ ಈ ನೋಟ್ಸನ್ನು ಓದಿ ನೀವು ಪ್ರಿಪೇರ್ ಆಗ್ತೀರಿ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಈ ಒಂದು ಅಪ್ಲಿಕೇಶನ್ದ ಒಂದು ಮಾಹಿತಿಯಾಗಿದೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋದೊಳಗೆ ನಾನು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.